ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ದಯಮಾಡಿ ಎಲ್ಲ ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ಹಗರಣ ಹಂಚಿಕೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ನಗರ ಹಾಗೂ ಗ್ರಾಮಾಂತರ ಘಟಕದಿಂದ ರಾಜ್ಯ ಸರ್ಕಾರ ನಡೆ ಖಂಡಿಸಿ ಬೀದಿಗಿಳಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಮನೆ ಹಂಚಿಕೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಪ್ರತಿಭಟನೆ ನಡೆಸಿದ್ದು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೂಪವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡಲು ಆಗ್ರಹಿಸಿದರು. ರಾಜ್ಯ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ, ಮಾಜಿ ಶಾಸಕರಾದ ಕೆ.ಬಿ. ಅಶೋಕ್ ನಾಯಕ್, ಕೆ.ಜೆ. ಕುಮಾರಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಭಾಗಿಯಾಗಿದ್ದರು. ಯಾವ್ಯಾವ ರೂಪದಲ್ಲಿ ಹಗರಣಗಳನ್ನ ಮಾಡಬೇಕು, ದಿನಕ್ಕೊಂದು ಹಗರಣವನ್ನ ಮಾಡ್ತಾ ಇರೋದನ್ನು ಈಗಾಗಲೇ ಕಾಣ್ತಾ ಇದ್ದೀವಿ. ಅಧ್ಯಕ್ಷರು 60% ಕಾಂಗ್ರೆಸ್ ಸರ್ಕಾರದಲ್ಲಿ ದಂಧೆ ನಡೀತಾ ಇದೆ ಅನ್ನೋದು ನಾವು ಈಗಾಗಲೇ ಕೇಳಿದೀವಿ. ಶಾಸಕರುಗಳೇ ಈಗಾಗಲೇ ಕಮಿಷನ್ ದಂಧೆ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಅಂದ್ರೆ ವಕ್ಫ್ ಬೋರ್ಡ್ ನಲ್ಲಿ ತುಷ್ಟೀಕರಣ ಇರಬಹುದು, ಅವರ ಮಸೀದಿಗಳಿಗೆ ಹಣವನ್ನ, ಹಿಂದೂಗಳ ಹಣವನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಮಾಡಿರುವಂತ ಎಲ್ಲರೂ ಬಡವರೇ, ಎಲ್ಲರಿಗೂ ಸಮಾನವಾಗಿ ನಿವೇಶನ ರಹಿತರಿಗೆ ನಿವೇಶನ ಕೊಡಬೇಕಾಗಿತ್ತು. ಇವರು ಹಾಕಿಸ್ಕೊಳ್ಳಿಕ್ಕೆ ಹಿಂದೂಗಳ ಏನು ಅವರಿಗೆ ಬಡವರೇ ಇರಬೇಕು. ಅವತ್ತಿನ ಏನ್ ತುರ್ತು ಪರಿಸ್ಥಿತಿ ಇತ್ತು, ಇವತ್ತು ಈ ಎಲ್ಲ ರೂಪದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದನ್ನ ವಿರೋಧಿಸಿ ಶಿವಮೊಗ್ಗ ಗ್ರಾಮಾಂತರದ ಮಾಜಿ ಶಾಸಕರಾದಂತ ಅಶೋಕ್ ನಾಯಕರಿದ್ದಾರೆ. ಅದೇ ರೀತಿ ಮಾಜಿ ಶಾಸಕರು ಶಿವಮೊಗ್ಗ ನಗರ ಮತ್ತು ಗ್ರಾಮಾಂತರದ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳಲ್ಲಿ ಉಪಸ್ಥಿತಿ ಇದ್ದಾರೆ. ಜಿಲ್ಲಾ ಪ್ರಮುಖರು ಇರ್ಬೋದು, ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲ ಒತ್ತಾಯವನ್ನ ಮಾಡ್ತಾ ಈ ಸಭೆಯನ್ನ ಉದ್ದೇಶಿಸಿ ಶಿವಮೊಗ್ಗ ಗ್ರಾಮಾಂತರದ ಮಾಜಿ ಶಾಸಕರಾದಂತ ಹಿರಿಯರ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಂಬಲ ತೆಗೆದುಕೊಂಡು ಸರ್ಕಾರ ಇಳಿಯುವವರೆಗೂ ಕೆಡುವವರೆಗೂ ನಾವು ಹೋರಾಟವನ್ನ ಮಾಡ್ತೇನೆ ಅಂತ ನಗರ ಅಧ್ಯಕ್ಷರಾದಂತ ರೆಡ್ಡಿ ಅವರೇ, ಸೇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂದರು. ಆ ಪೆಂಡಿಂಗ್ ಬಿದ್ದಂತ ಫೈಲ್ ಏನಾದ್ರೂ ಮೂವ್ ಆಗ್ಬೇಕಂದ್ರೆ ಪ್ರತಿ ಟೇಬಲ್ಗೆ ಹಣ ಕೊಡಬೇಕು. ಇದೇ ತಾಲೂಕು ಆಫೀಸ್ ಒಳಗೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದ್ರೆ